ದೀಪ ನೀವು ಎಷ್ಟು ಹಚ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳುತ್ತೆ ನಮ್ಮ ಧರ್ಮಶಾಸ್ತ್ರ, ಪುರಾಣ, ವೇದ ಮತ್ತೆ ಉಪನಿಷತ್ತು. ನೋಡಿ, ಕಾಮಾಕ್ಷಿ ದೀಪವನ್ನ ಮನೆಯಲ್ಲಿ ಹಚ್ಚಿದಾಗ ಮಹಾಲಕ್ಷ್ಮಿಯ ಕೃಪೆ ಯಾವಾಗಲೂ ಇರುತ್ತೆ. ಕಾಮಾಕ್ಷಿ ದೀಪದಲ್ಲಿ ಮಧ್ಯದಲ್ಲಿ ಲಕ್ಷ್ಮಿಯ ವಿಗ್ರಹ, ಆ ಕಡೆ ಈ ಕಡೆ ಗಜ ಅಂತಕ್ಕಂಥವರು ಇರ್ತಾರೆ, ಹೌದಲ್ವಾ? ಗಜಲಕ್ಷ್ಮಿ, ಇದನ್ನ ಕಾಮಾಕ್ಷಿ ದೀಪ ಅಂತ ಕರಿತೀವಿ. ಆ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದಿರುತ್ತೆ. ಮತ್ತೆ ಗೂಢ ದೀಪ, ನಿಮ್ಮ ಮನೆಯಲ್ಲಿ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳು, ನಿಮ್ಮ ಮನೆ ದೇವರ ಶಕ್ತಿಗೆ ಬೆಲ್ಲದ ಆರತಿಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಈ ಒಂದು ಗೂಢ ದೀಪ ಅಂದರೆ 2 ಬೆಲ್ಲದ ಹಚ್ಚನ್ನ ಇಟ್ಟು ಅದರಲ್ಲಿ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಆರತಿಯನ್ನ ಮಾಡ್ತಕ್ಕಂಥದ್ದೇ ಗೂಢ ದೀಪ. ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಜ, ಆದರೆ ನಾನು ಈ ಎಣ್ಣೆಯನ್ನ ನಂದಾದೀಪ, ಕಾಮಾಕ್ಷಿ ದೀಪಕ್ಕೆ, ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದ್ರೆ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಂಧ್ಯಾವಂದನೆ ಅಂತಕ್ಕಂಥದ್ದಿದೆ, ಮನೆಯಲ್ಲಿ ಆರಾಧನೆ ಇದೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಎಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ. ಮನೆಯಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ತಂದು ನೀವು ಹಚ್ಚಿದಾಗ ಮನೆಯಲ್ಲಿ ಕಲಹಗಳು ಹೆಚ್ಚಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ದೀಪಾವಳಿಯಲ್ಲಿ, ಕಾರ್ತೀಕ ಮಾಸದಲ್ಲಿ ಅನುಕೂಲಗಳಿಗೋಸ್ಕರ ಪರಿಶುದ್ಧತೆಯನ್ನು ಅನುಸರಿಸಿ.